ಸ್ಟೇಟ್ ಎಕ್ಸಾಮ್ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ರಿಕ್ರೂಟ್ಮೆಂಟು ಆಗ್ತಾ ಇಲ್ಲ, ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಪಿ ಸಿ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು. ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು. ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯಿತು? 7ರಿಂದ 8 ವರ್ಷ ಆಯಿತು. ಟೀಚರ್ಸ್ ನೋಟಿಫಿಕೇಶನ್ ಆಗಿ 6 ವರ್ಷ, 7 ವರ್ಷ, 8 ವರ್ಷ. ಕರೆಕ್ಟಾ? ಹೌದಾ ಇಲ್ವಾ? ನಮ್ಮ ಕರ್ನಾಟಕದಲ್ಲಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಅಂದರೆ 7,76,386 ಹುದ್ದೆ ಖಾಲಿ ಇದೆ. 7,76,386 ಹುದ್ದೆ ಖಾಲಿ ಇದೆ ಅಂತಂದರೆ ಸುಮಾರು 5ರಿಂದ 6 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ಸ್ ಮಾಡಿಲ್ಲ. ಮಾಡಿದಾರಾ? ಎವ್ರಿ ಇಯರ್ ರಿಟೈರ್ಮೆಂಟ್ ಅಂತೂ ಆಗ್ತಾನೆ ಇರುತ್ತೆ. ನಂಬರ್ ಆಫ್ ನೋಟಿಫಿಕೇಶನ್ಸ್ ಅಂದರೆ ವೇಕೆನ್ಸಿ ಆ್ಯಡ್ ಆಗ್ತಾ ಹೋಗುತ್ತೆ, ಆದರೆ ಇಲ್ಲಿ ನೋಟಿಫಿಕೇಶನ್ಸು ಮಾಡ್ತಾ ಇಲ್ಲ. ನೋಡಿರ್ಬೇಕು, ಇಲ್ಲಿ ನಿನ್ನೆ ಕೂಡ ಒಬ್ಬ ವಿದ್ಯಾರ್ಥಿ ನೇಣು ಹಾಕೊಂಡು ಸಿಟ್ಟಿದ್ದಾರೆ. ಆಗಿದೆ ಇಲ್ವಾ? ಅದರ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಒಂದು ವಾರ ಬಾಡಿ ಸ್ಮೆಲ್ ಬರೋದಂತ ಗೊತ್ತಾಗಲಿಲ್ಲ. ಈ ಹಿಂದೆ ಒಂದು 15 ದಿನ ಹಿಂದೆ. ಅಂದರೆ ಈ ಥರ ಯೂತ್ಸ್ ಸೂಸೈಡ್ ಮಾಡ್ಕೊಳ್ಳೋದಾಗಿ, ಸೂಸೈಡ್ ಯಾಕೆ ಆಗ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಆಗ್ತಾ ಇಲ್ಲ. ಸುಮಾರು ಇಲ್ಲಿ ಧಾರವಾಡದಲ್ಲಿ ಏನಿಲ್ಲ ಅಂದರೂ ಸುಮಾರು 1 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. 1 ಲಕ್ಷ ಜನ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದೋಕೆ ಅಂತಲೇ ಇದ್ದಾರೆ. ಇಲ್ಲಿ ನೋಟಿಫಿಕೇಶನ್ ಆಗಿಲ್ಲ ಅಂತಂದರೆ ಎಷ್ಟು ಓದಿ ಏನು ಪ್ರಯೋಜನ ಇದೆ? ಓದಲ್ವಾ? ಅದರಲ್ಲೂ ಹೆಣ್ಮಕ್ಳಿಗೆ ನಾವು ಲೈಫ್ ಪೂರ್ತಿ ನೀವು ಮನೆಗೆ ಓದೋದು ಕಳಿಸ್ತಾರ? ಮ್ಯಾಕ್ಸಿಮಮ್ 2ರಿಂದ 3 ವರ್ಷ ವಾಪಸ್ ಮಾಮ ಅಂತ ಕರೀತಾರೆ. ನೋಟಿಫಿಕೇಶನ್ ಆಗಿಲ್ಲ ಅಂತಂದರೆ, ಎಕ್ಸಾಮ್ ನಡೆದಿಲ್ಲ ಅಂತಂದರೆ ಮನೇಲಿ ಯಾರಾದ್ರೂ ನಿಮಗೆ 5 ವರ್ಷ 10 ವರ್ಷ ಬಿಡ್ತಾರ? ಧಾರವಾಡದಲ್ಲಿ ನೋಡಿರಿ ಅಂತ ಬಿಡ್ತಾರ? ಹುಡುಗರು ಅಷ್ಟೇ ಎಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮ ದುಡ್ಡು ಆ ದುಡ್ಡೆಲ್ಲ ನಿಮಗೆ ತಿಂಗಳ ಇಲ್ಲಿ ಆದರೂ ಕಡಿಮೆ ಅಂತಂದ್ರೂ 5,000 10,000 ಖರ್ಚಾಗುತ್ತಾ? ಇಲ್ಲೆಲ್ಲಾದ್ರೂ ಏನಾದರೂ ಫ್ರೀ ಇದೆಯಾ? ಊಟ ತಿಂಡಿ PG ಟೀ ಕಾಫಿ ಎಲ್ಲ ಫ್ರೀ ಇದೆಯಲ್ಲಿ? ಬೆಂಗಳೂರಲ್ಲಿರೋರ್ನೆಲ್ಲ ಎಲ್ಲಿ ಕಳಿಸ್ಬಿಡೋಣ? ಆ ಥರ ಇದೆಯೇನಾದರೂ? ಏನಿಲ್ಲ, ಏನು ಫೆಸಿಲಿಟೀಸು ಫ್ರೀಯಾಗಿ ಏನು ಸಿಗಲ್ಲ. ಹಾಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದು ನಾನು ಕೇಳಿದಂಗೆ ಇಲ್ಲಿ ಏನಂದರೆ ಎವ್ರಿ ಇಯರ್ ಒಂದು ಬಜೆಟ್ ಇರುತ್ತೆ. ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ನೀವು ಕೋಚಿಂಗು, ಫುಡ್ ರೆಂಟು, ಟೀ ಕಾಫಿ ಶಾಪ್ ಇದೆಲ್ಲ ಎಷ್ಟು ಇರುತ್ತೆ. ಎಕೋ ಸಿಸ್ಟಮ್ ಒಂದು ಸತಿ ನೋಟಿಫಿಕೇಶನ್ ಆಗಿಲ್ಲ ಅಂತಂದರೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆಯಿಲ್ಲ? ಯಾರ್ಯಾರಿಗೆ ತೊಂದರೆ ಆಗ್ತಿದೆ? ಎಲ್ಲದಕ್ಕೂ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗೆ ಬರ್ಡನ್ ಆಗ್ತಾ ಇದೆಯಲ್ವಾ? ಎಷ್ಟೋ ಜನ ಪೇರೆಂಟ್ಸ್ಗೆ ಗೊತ್ತೇ ಇಲ್ಲ ಇಲ್ಲಿ ಗೌರ್ಮೆಂಟಲ್ಲಿ ನೋಟಿಫಿಕೇಶನ್ಸ್ ಆಗುತ್ತಾ ಇಲ್ವಾ, ಏನು ಮಾಡ್ತಿದ್ದಾರೆ, ನನ್ನ ಮಗ ಮಾತ್ರ ಕಷ್ಟಪಟ್ಟು ಅದರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಒಂದಂತದ್ದು ಹೇಳ್ತೀರ ನೀವು ಅಲ್ವಾ? ಅದೇ ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅಷ್ಟು ಅರ್ಥ ಆಗಿರಲ್ಲ. ನೀವು ವಾರಕ್ಕೊಂದು ಟೆಸ್ಟ್ ಸೀರೀಸ್ ಬರೀತಾ ಇರ್ತೀರ ಟೆಸ್ಟ್ ಸೀರೀಸು. ನಿಮ್ಮ ಪೇರೆಂಟ್ಸ್ ಅದನ್ನೇ ಎಕ್ಸಾಮ್ ಅಂತ ಅಂದ್ಕೊಂಡಿರ್ತಾರೆ. ಹೌದಾ ಇಲ್ವಾ? ಎವ್ರಿ ಮಂತ್ ನಿಮಗೆ ಕೇಳ್ತಾರೆ ಪಾಸ್ ಆಗಿದ್ದೀರಪ್ಪ ಅಂತ ಕೇಳ್ತಾರಲ್ವಾ? ಎಕ್ಸಾಮ್ ಬರೋದ್ರೆ ತಾನೇ ಪಾಸ್ ಆಗೋದು. ನೋಟಿಫಿಕೇಶನ್ ಆದರೆ ತಾನೇ ನೀವು ಎಕ್ಸಾಮ್ ಪಾಸ್ ಆಗೋದು. ನೋಟಿಫಿಕೇಶನ್ ಆಗಿಲ್ಲ ಅಂತಂದರೆ ನಿಮ್ಮ ಎಲಿಜಿಬಿಲಿಟಿ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಕೆಪಾಸಿಟಿ ಗೊತ್ತಾಗುತ್ತಾ? ಕೆಪಾಸಿಟಿ ಗೊತ್ತಾಗಬೇಕಂದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಅಂದರೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಲಾಸ್ಟ್ ಆಗಸ್ಟ್ 12ನೇ ತಾರೀಕು ನಮ್ಮ ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಅದು ದೊಡ್ಡ ಮಟ್ಟಿಗೆ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರಿ. ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊತೀನಿ. ಲಾಸ್ಟ್ ಮಂತು ನೋಡಿದ್ರಿ ಇಲ್ವಾ? ಈಗ ನಿನ್ನೆ ಮೊನ್ನೆ ಪೇಪರಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಬಂದಿದೆ. ಇನ್ನು 6 ತಿಂಗಳು ನೋಟಿಫಿಕೇಶನ್ಸ್ ಆಗಲ್ಲ ಅಂತ ಹೇಳಿ. ಈ ವರ್ಷ ಯಾವ್ದು PC ಆಗಲ್ಲ, PSI ನೋಟಿಫಿಕೇಶನ್ಸ್ ಆಗಲ್ಲ, ಟೀಚರ್ ರಿಕ್ರೂಟ್ಮೆಂಟ್ ಆಗಲ್ಲ, FDA ನೋಟಿಫಿಕೇಶನ್ಸ್ ಆಗಲ್ಲ, ಯಾವ ಡಿಪಾರ್ಟ್ಮೆಂಟ್ ವೈಸು ಯಾವ ನೋಟಿಫಿಕೇಶನ್ಸು ಆಗಲ್ಲ. ಎಲ್ಲ ನೋಟಿಫಿಕೇಶನ್ಸ್ ಆಗಬೇಕಂದ್ರೆ ಏನು ಮಾಡಬೇಕು? ಒಂದು ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ತಗೊಂಡಿದ್ದೀವಿ, ಇವೆಲ್ಲ ಡಿಗ್ರಿ ಕ್ವಾಲಿಫೈಡ್ ಆಗಿದ್ದೀರಾ? ಅಟ್ಲೀಸ್ಟ್ PUC ಅಂತ ಕಂಪ್ಲೀಟ್ ಮಾಡಿದ್ದೀರಾ? ಸಂಘಟನೆ ಇದೆಯಾ? ನೆಕ್ಸ್ಟ್ ಏನು ಮಾಡಬೇಕು? ಹೋರಾಟ ಮಾಡಬೇಕಲ್ಲ. ಶಿಕ್ಷಣ, ಸಂಘಟನೆ, ಹೋರಾಟ ತುಂಬ ಇಂಪಾರ್ಟೆಂಟು. ನಿಮಗೆ ಇವತ್ತು ನೀವು ಒಂದು ದಿನ ನೀವು ಇದನ್ನು ತಗೊಂಡಿಲ್ಲ ಅಂದರೆ, ಇನಿಷಿಯೇಟಿವ್ ತಗೊಂಡಿಲ್ಲ ಅಂತ ಅಂದರೆ ನಿಮ್ಮ ಲೈಫು, ನಿಮ್ಮ ಭವಿಷ್ಯ ಯಾರು ಜವಾಬ್ದಾರಿ? ಅದಕ್ಕೆ ನೀವೇ ಜವಾಬ್ದಾರಿ. ನೋಟಿಫಿಕೇಶನ್ಸ್ ಇಲ್ಲ ಅಂತಂದರೆ ಮತ್ತೆ ಯಾರು ಜವಾಬ್ದಾರಿ ಇರ್ತಾರೆ ಇದಕ್ಕೆ?
ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ ಬಂದ ಕೂಡಲೇ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದಾರಾ? 2.5 ವರ್ಷದಿಂದ ಏನಿಲ್ಲ. ಲಾಸ್ಟ್ 5-6 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. 2-3 ವರ್ಷ ಕೋವಿಡ್ ಪೀರಿಯಡ್, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 1.5 ಇಯರ್ ಇಂದ ಈ ಒಳ ಮೀಸಲಾತಿ ಅಂತ ಹೇಳಿ ಯಾವ್ದಾದ್ರು ನೋಟಿಫಿಕೇಶನ್ ಆಗಿದೆಯಾ? ಆಗಿದೆ ಹೇಳಿ. ನೋಟಿಫಿಕೇಶನ್ ಆಗ್ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಇವತ್ತು ಪ್ರತಿಭಟನೆಗೆ, ನಾನು ಇಲ್ಲಿಂದ ನಿಮಗೆ ಬೆಂಗಳೂರು ಬನ್ನಿ ಅಂತ ಹೇಳ್ತಾ ಇಲ್ಲ, ಧಾರವಾಡದಲ್ಲೇ ಶ್ರೀನಗರದಿಂದ DC ಕಚೇರಿಗೆ ಶಾಂತಿಯುತವಾಗಿ ನಾವು ಮನವಿ ಕೊಡ್ತಾ ಇದೀವಿ. ನಮ್ಮ ಯೂನಿಟಿ ತೋರಿಸ್ಬೇಕು. ಎಲ್ಲ ಕಾಂಪಿಟೇಟಿವ್ಗೆ ತಾನೇ ಹೋಗ್ತಾ ಇರೋದು ಆಸ್ಪಿರೆಂಟ್ಸ್ ಎಲ್ಲರೂ ಅದೇ ತಾನೆ. ಯಾವ್ದಾದ್ರು ಒಂದು ಗೌರ್ಮೆಂಟ್ ನೌಕರಿ ಹಿಡಿಬೇಕಂತಾನೆ ತಾನೆ ನೀವು ಮನೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಕ್ಲಾಸ್ ಎಲ್ಲ ಕಷ್ಟಪಟ್ಟು ಕೇಳಿ ಹೋಗ್ತಾ ಇರೋದು, ಹೌದಾ ಇಲ್ವಾ? ನೌಕರಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ಕಾರ? ನೋಟಿಫಿಕೇಶನ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಮಾಡ್ಬೇಕಾ? ಇದಕ್ಕೆಲ್ಲರೂ ಪ್ರತಿಯೊಬ್ರು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲರೂ ಕೂಡ ಬರ್ತಾರೆ, ಬಸವರಾಜ ಸರ್ ಬರ್ತಾರೆ, ನಾಳೆ ಇವರನ್ನ ಅಕಾಡೆಮಿನೂ ಅಷ್ಟೇ. ಅವರು ಎಲ್ಲ ಏನಿದೆ ಅಷ್ಟು ಜನ ಬಂದು ಈ ಒಂದು ಪ್ರತಿಭಟನೆ ಅಂದ್ರೆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರ ಹಿಂಗೆ ಇನ್ನು 1 ವರ್ಷ 2 ವರ್ಷ ಹಿಂಗೆ ನಡ್ಕೊಂಡು ಹೋಗ್ತಾರೆ. ಯಾರು ಸಫರ್ ಆಗೋದು ಇದರಿಂದ? ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಸೂಸೈಡು ಯಾವುದೇ ರೀತಿಯಾಗಿ ನೀವು ನೆಗೆಟಿವ್ ಅನ್ನೋದು ಯೋಚನೆ ಮಾಡೋದು ಅಲ್ಲವೇ ಅಲ್ಲ. ಈ ಒಂದು ಏಜ್ ಅಲ್ಲಿ, ಈ ಒಂದು ಏಜ್ ಇದೆಯಲ್ಲ 20 to 30 years, ಇದು ಮೋಸ್ಟ್ ಪ್ರಾಡಕ್ಟಿವ್ ಯೂತ್ಸ್ ಇರೋದು. ನೆಗೆಟಿವ್ ಯೋಚನೆ ಮಾಡೋದಷ್ಟು ಏನಾಗುತ್ತದೋ ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ಸ್ಟ್ರೆಸ್ ತಗೋತೀರಾ. ಬಿ ಪಾಸಿಟಿವ್. ಗೌರ್ಮೆಂಟ್ ಜಾಬ್ ಅಲ್ವಾ, ನೆಕ್ಸ್ಟ್ ಏನಾದರೂ ಮಾಡೋಣ. ಗೌರ್ಮೆಂಟ್ ಜಾಬ್ಗೆ 1 or 2 years, ಮ್ಯಾಕ್ಸಿಮಮ್ 3 years ಟೈಮ್ ಕೊಡಿ. 3 years ಆಗಿಲ್ವಾ? ನೀವು ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಾ ಇದಾರೆ ಅವ್ರನ್ನೇ ಕೊಂಡ್ಕೊಬೇಕು, ಆ ರೀತಿ ಬೆಳಿಬೇಕು. ಅರ್ಥ ಆಗ್ತಿದೆಯಲ್ಲ? ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿ ಪಾಸಿಟಿವ್. ಯೂತ್ಸ್, ನೀವು ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಯಾರ ಭವಿಷ್ಯ ಲಾಸ್ ಆಗೋದು? ಯಾರ ಭವಿಷ್ಯ? ನಿಮ್ ತಂದೆ ತಾಯಿ ಯಾರು ನೋಡ್ಕೊತಾರೆ? ಯಾರ ಜವಾಬ್ದಾರಿ ನಿಮ್ ತಂದೆ ತಾಯಿಗೆ? ನೀವೇ ಅಲ್ಲ. ನೀವು ನಂಬಿ ಇಲ್ಲಿ ಕಳಿಸಿದ್ರೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗ್ಲಿ, ಈ ಒಂದು ಸೂಸೈಡು ಎಲ್ಲ ಬಿಡಿ. ಪರ್ಫೆಕ್ಟ್ 3 ವರ್ಷ ಹೆಂಗೆ ಎಫರ್ಟ್ಸ್ ಇರ್ಬೇಕಂತಂದ್ರೆ, ನೀವು ಯಾವುದೇ ನೋಟಿಫಿಕೇಶನ್ ಬಂದ್ರು ಪ್ರತಿಯೊಂದು ನೋಟಿಫಿಕೇಶನ್ ನಂದು ಹೆಸರು ಇರುತ್ತೆ. ಅಂದ್ರೆ ಲಿಸ್ಟ್ ಅಲ್ಲಿ, ಫೈನಲ್ ಲಿಸ್ಟ್, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರುತ್ತೆ. ಆ ರೀತಿ ಓದ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ನೀವು ಎಷ್ಟು ಎಫರ್ಟ್ಸ್ ಆಗ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಇಂದ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಬಿ ಪಾಸಿಟಿವ್. ಯಾವುದೇ ಒಂದು ಎಕ್ಸಾಮ್ ಬರೀಬೇಕಾದ್ರೂ ಅಷ್ಟೇ, ವೆರಿ ಸಿಂಪಲ್. ಅದೇನು ರಾಕೆಟ್ ಸೈನ್ಸ್ ಇಲ್ಲ. ನೀವೇನು ಹೊಸ ಏನಾದರೂ ಇನ್ವೆನ್ಷನ್ ಮಾಡ್ತಿದ್ದೀರಾ ನೀವು? ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಸಿಲೆಬಸ್, ಅದೆರಡು ತುಂಬಾ ಇಂಪಾರ್ಟೆಂಟ್. ಮತ್ತೆ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೋ ಅದೆಲ್ಲಾನು ನೀವು ಏನು ನೋಟ್ ಮಾಡ್ಕೊತೀರಾ ಅದನ್ನ ಮತ್ತೆ ಮತ್ತೆ ರಿವಿಷನ್ ಮಾಡಿ ಅಷ್ಟೇ. ಏನು ಬೇಡ, ನೀವು ಸುಮ್ಮನೆ ನೆಗೆಟಿವ್ ಯೋಚನೆ ಮಾಡ್ಕೊಂಡು ನೋಡಿ. ಒಂದೇ ಅಲ್ಲ, ನಾನು ಎಷ್ಟೋ ಜನ ಕೇಳಿದ್ದೀನಿ ಇಲ್ಲಿ ಧಾರವಾಡದಲ್ಲಿ ಟ್ರೈನ್ ಗಡ್ಡ ಹೋಗಿ ನಿಂತ್ಕೊಂಡು ಸೂಸೈಡ್ ಮಾಡ್ಕೊಂಡಿರೋದು, ಮತ್ತೆ ನೇಣು ಹಾಕೊಂಡು ಸಾಯೋದು, ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಅದು ನಿಮ್ಮದು ಲೈಫ್ ಅನ್ನೋದು ಒಂದೇ ಸತಿ ಸಿಗೋದು, ಮತ್ತೆ ಮತ್ತೆ ಸಿಗಲ್ಲ. ಅದು ಮತ್ತೆ ಮತ್ತೆ ಬರುತ್ತಾ ನಿಮ್ಗೆ ಲೈಫ್ ಅನ್ನೋದು? ಜೀವ ಒಂದ್ಸತಿ ಹೋದ್ರೆ ಮತ್ತೆ ವಾಪಸ್ ಬರುತ್ತಾ? ಎಷ್ಟೋ ಜನ ಕೈ ಕಾಲು ಮೂಳು ಡಿಸೇಬಲ್ಡ್ ಪರ್ಸನ್ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾದಲ್ಲಿ ಔಟ್ ಆಫ್ 100ಗೆ 2.5% ಇದೆ. ಅರ್ಥ ಆಗ್ತಿದೆಯಲ್ಲ? 100ಕ್ಕೆ 2 to 3 ಜನ ಡಿಸೇಬಲ್ಡ್ ಪರ್ಸನ್ ಇರ್ತಾನೆ. ಕೈ ಇರಲ್ಲ, ಕಾಲು ಇರಲ್ಲ, ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಈ ತರ ಎಷ್ಟೋ ಜನ ಇದ್ದಾರೆ. 100ಕ್ಕೆ 2 to 3 ಜನ ಇದ್ದಾರೆ. ಅಂಥದ್ರಲ್ಲಿ ನಿಮ್ಗೆಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ತಾನೆ? ದೇವ್ರು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ವಾ? ನೀವು ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಯೋಚನೆ ಮಾಡ್ತೀರಾ, ಬಿ ಪಾಸಿಟಿವ್, ಒಳ್ಳೇದ್ ಮಾಡಿ. ನಾಳೆ ಅಂತೂ ಎಲ್ಲರೂ ಬರ್ತೀರಲ್ಲ? ಬರ್ತೀರಾ? ಬೆಳಿಗ್ಗೆ 9 ಗಂಟೆಗೆ ಬೆಳಿಗ್ಗೆ 9 ಗಂಟೆಗೆ ಶ್ರೀನಗರದಿಂದ DC ಕಚೇರಿಗೆ ಹೋಗ್ತೀವಿ. ನಿಮ್ಗೆ ಇಲ್ಲೇ ನಿಯರೆಸ್ಟ್ ಒಂದು ಸರ್ಕಲ್ ಇದೆಯಲ್ಲ, ಸರ್ಕಲ್ ಬಂದು ಜಾಯ್ನ್ ಆಗಿ ಎಲ್ಲರೂ.